ಬೇಕು ಧಿಕ್ಕಾರ 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 ಧಿಕ್ಕಾರ. ತಾವೆಲ್ಲ ನೋಡ್ತಾ ಇದ್ರೆ ಈಗ ಏನ್ ಕೆಪಿಎಸ್ಸಿ ವತಿಯಿಂದ ಏಪ್ರಿಲ್ ನಲ್ಲಿ ಬಿಟ್ಟಿರ್ತಕ್ಕಂಥ ಪಿಡಿಒ ಅಧಿಕಾರಿಗಳ ಒಂದು ಪರೀಕ್ಷೆಯನ್ನ ಈಗಾಗಲೇ ನಡೆಸಲಾಗ್ತಾ ಇತ್ತು. ಅದು ಕೇವಲ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಪ್ರೀತಿಯ ವೀಕ್ಷಕರಲ್ಲಿ ಏನಾಗ್ತದೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೋಲಿ ಶಪಡ್ ಈ ಕಾಲೇಜ್ ಈ ಶಾಲೆಯಲ್ಲಿ ಗುಡ್ಶಪಡ್ ಈ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಏನಾಗ್ತದೆ ಅಂದ್ರೆ ಮೊದಲ ಪತ್ರಿಕೆಯಲ್ಲಿ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ದೋಷವನ್ನ ಕಂಡು ಬಂದು ನಾವು ಮೊದಲನೇ ಪತ್ರಿಕೆಯಲ್ಲಿ ನಮಗೆ ಸಂಪೂರ್ಣ ದೋಷವನ್ನು ಕಂಡು ಬಂದಿದ್ದು. ಇದ್ರ ಮೂಲಕ ನಾವು ಸಂಬಂಧಪಟ್ಟಂತ ಉನ್ನತ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರಲಿಲ್ಲ. ಇದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಇದೀವಿ. ಕೇವಲ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಂತ ಕೇವಲ ಸಂಬಂಧಪಟ್ಟಂತ ಕಮಿಷನರ್ಗೆ ಕಳಿಸಿದ್ದಾರೆ ವಿನಃ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಅಂದ್ರೆ ಒಟ್ಟಿನಲ್ಲಿ ಮೊದಲನೇ ಪತ್ರಿಕೆ ಏನಾಗಿದೆ ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಅದಕ್ಕೆ ನಾವು ಹಾಜರಾಗಿಲ್ಲ. ಆದ್ರೆ ಎರಡನೇ ಪತ್ರಿಕೆಗೆ ನಾವು ಅದನ್ನ ಯಾವುದೇ ರೀತಿ ಡಿಕ್ಲರೇಷನ್ ಕೊಡ್ಲಾರ್ದಂಗೆ ಏನಾಗ್ತದೆ ನಾವು ಹಾಜರು ಮಾಡ್ತೀವಿ ಅನ್ನೋಂಥದನ್ನ ಇಲ್ಲಿ ಆಶ್ವಾಸನೆ ಕೊಡ್ತಿದ್ದಾರೆ. ಆದ್ರೆ ಕೇವಲ ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆಗೂ ಪರೀಕ್ಷಾ ಮಂಡಳಿ ಜಿಲ್ಲಾಡಳಿತಕ್ಕೂ ಬಹುತೇಕ ವಿಷಯದಲ್ಲಿ ಒಂದು ಸೊನ್ನೆ ರೀತಿ ಅಧಿಕಾರಿ ಇರ್ತದೆ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲಿಲ್ಲ, ನಮ್ಗೆ ಯಾವುದೇ ರೀತಿ ಆಶ್ವಾಸನೆ ಕೊಡಲಿಲ್ಲ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಏನಾದಂದ್ರೆ ಸಂಪೂರ್ಣವಾಗಿ ಎರಡನೇ ಪರೀಕ್ಷೆಗೂ ಹಾಜರಾಗುವುದಿಲ್ಲ ಎನ್ನುವಂತದನ್ನ ಧ್ವನಿಯಿಂದ ಧ್ವನಿ ಎತ್ತಿದ್ದಾರೆ ಮತ್ತು ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರಗಳನ್ನು ಕೂಡ ಹಾಕ್ತಿದ್ದಾರೆ. ಧಿಕ್ಕಾರ 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 ಧಿಕ್ಕಾರ.